ಕಣ್ಣು ಹಾಕಿದ್ರು, ಇವಾಗ ಫುಟ್ಪಾತ್ಗೆ ಕಣ್ಣು ಹಾಕಿದ್ರು. ಇದೇ ಥರ ಆಗ್ಬಿಟ್ರೆ ಈ ರೈತರ ಪರ ಮಾತಾಡ್ತಾರಲ್ಲ ಮೇಡಮ್, ಇವರು ಮೈಸೂರು ಭಾಗದ ರೈತರು ಒಂದ್ರೆ ಕಾಣಿಸ್ತದೆ ಇವರಿಗೆ. ಉತ್ತರ ಕನ್ನಡದವ್ರು ಎಲ್ಲಿಗೆ ಹೋಗ್ಬೇಕು? ನಾನು ಉತ್ತರ ಕನ್ನಡ ಗುಲ್ಬರ್ಗದವನೇ ನಾನು. ಅಲ್ಲಿ ಬರಗಾಲ, ಮಳೆಗಾಲ ಹೋಗಿ ಹಸಿ ಬರಗಾಲ ಬಂದ್ಬಿಟ್ಟೈತೆ. ಒಂದನಿ ಕುಡಿಯೋಕೆ ನೀರಿಗೂ ವ್ಯವಸ್ಥೆ ಇಲ್ಲ ಅಲ್ಲಿ ಸರಿಯಾಗಿ. ಒಂದು ಪ್ರಾಪರಾಗಿ ರೋಡ್ಗಳಿಲ್ಲ. ಜನ ಹೆಂಗೆ ಬೇಕಂಗೆ ಬಿದ್ದು ಅಲ್ಲಲ್ಲಿ ಆಕ್ಸಿಡೆಂಟಾಗಿ ಎಲ್ಲ ಸಾಯ್ತವ್ರೆ. ಈಗ ಗುಲ್ಬರ್ಗದಲ್ಲಿ ಮಾಡ್ತಾವ್ರೆ. ಈಗ CCTV ಕೂಡಿಸಿದ್ದೀವಿ, ಅಲ್ಲಿ ಇದು ಮಾಡಿದ್ದೀವಿ, ಸಿಗ್ನಲ್ಗಳು ಇದಾಗ್ತಾ ಇದ್ದಾವೆ, ನೀವು ಹೆಲ್ಮೆಟ್ ಹಾಕಿ ಕಡ್ಡಾಯವಾಗಿ ಅಂತ ಹೇಳ್ತಾರೆ. ಕರೆಕ್ಟಾಗಿ ರೋಡ್ ಮಾಡಿದ್ರೆ ತಾನೇ ಅವ್ರು ಇದು ಮಾಡ್ಕೊಂಡು ಹೋಗೋದು. ನೀವು ರೋಡ್ ವ್ಯವಸ್ಥೆ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ, ಅದನ್ನೆಲ್ಲ ಬಿಡ್ತೀರಾ, ಜನಗಳ ಮೇಲೆ ಹೊರೆ ಮಾಡ್ತೀರಾ ಎಲ್ಲದಕ್ಕೂ. ಒಂದೊಂದು ರೂಪಾಯಿ ಎಲ್ಲದಕ್ಕೂ ಒಂದೊಂದಕ್ಕೂ ಟ್ಯಾಕ್ಸ್ ಸೇರಿಸ್ಕೊಂಡೇ ಹೋಗ್ತಾವ್ರಿ ಇವರು. ಯಾವುದಕ್ಕೆ ಕಮ್ಮಿ ಮಾಡಿದಾರೆ ಹೇಳಿ? ಈ ಸಿಗ್ನಲ್ ಇದರಲ್ಲೆಲ್ಲ ಈ ಜಂಪ್ ಆದರೆ ಒಂದಿದಕ್ಕೆ ಜಂಪ್ ಅಂದರೆ 500 ರೂಪಾಯಿ ಅಂತ ಹೇಳ್ತಾರೆ. ಈಗ 1000 ರೂಪಾಯಿ ಮಾಡಿಬಿಟ್ಟವ್ರು ಅದನ್ನು. ಇನ್ನು ಜನಗೆ ಹೊರೆ ಕಮ್ಮಿ ಆಗೋದು ಮಾಡ್ತಿಲ್ಲ ಇವರು, ಹೊರೆ ಜಾಸ್ತಿ ಆಗೋದು ಮಾಡ್ತಿದ್ರು ಅಷ್ಟೇ. ಜನಗಳಿಗೆ ಇವರಿಂದೇನು 1 ರೂಪಾಯಿ ಲಾಭ ಯಾವುದೂ ಇಲ್ಲ. ಜನರಿಂದ ಇವ್ರು ಲಾಭ ತೊಗೊತಾರೆ ಅಷ್ಟೇ. ಸರ್ಕಾರದಿಂದ ಜನಕ್ಕೇನು ವ್ಯವಸ್ಥಿತವಾಗಿ ಆಗ್ತಾಯಿಲ್ಲ ಮೇಡಮ್, ಅಷ್ಟೇ. ಈಗ ಉತ್ತರ ಕನ್ನಡದಲ್ಲಿ ಮಾಡ್ಬೇಕು. ಇವ್ರು ಬಿಡದಿನ ಹಿಡ್ಕೊಂಡು ಏನಕ್ಕೆ ಮಾಡ್ತಾ ಇದ್ದಾರೆ? ಯಾಕೆ ಬಿಡದಿಯವ್ರೆ ಮೈಸೂರು ಭಾಗದವ್ರು ಮಾತ್ರ ಕರ್ನಾಟಕ ಜನ ಓಟ್ ಹಾಕೋರು ಇವರಿಗೆ. ಇವ್ರು ಸರ್ಕಾರ ಬರೋಕ್ಕೆ 144 ಸೀಟ್ 140 ಸೀಟ್ ಬಂತು. ಇವರಿಗೆ ಮೈಸೂರು ಭಾಗದವ್ರು ಓಟ್ ಹಾಕಿದ್ದ. ಯಾಕೆ ಉತ್ತರ ಕನ್ನಡದವ್ರು ದನ ಕಾಯಕ್ಕೆ ಹೋಗ್ಬೇಕು ಅವರು? ನಾನು ಡಬಲ್ ಪೋಸ್ಟ್ ಗ್ರಾಜ್ಯುಯೇಟು, MBA MSW ಮಾಡಿರೋದು. ಇಲ್ಲಿ ಕೊಡೋ 30,000ಕ್ಕೆ ನಾನು ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ. ತಂದೆ ತಾಯಿ ಎಲ್ಲೋ, ನಾವೆಲ್ಲೋ, ಮನೆ ಎಲ್ಲೋ, ಮಠ ಎಲ್ಲೋ. ನಿಮಗೆ ಬಿಡದಿ ಥರ ಟೌನ್ಶಿಪ್ ಎಲ್ಲ ಅಲ್ಲಿ ಮಾಡ್ಬೇಕ್ರಿ. ನೀವು ಅಲ್ಲಿ ಮಾಡಿದ್ರೆ ಇಲ್ಲಿಗೆ ನಾವು ಅಲ್ಲಿಂದ ಬರೋದು ಇಲ್ಲಿ ಬರೋದು ತಪ್ಪುತ್ತೆ ತಾನೇ. ನೀವು ಜನದಟ್ಟಣೆ ಕಮ್ಮಿ ಆಗುತ್ತೆ, ಜನಗಳ ಸಮಸ್ಯೆನೂ ಆಲಿಸಂಗಾಗುತ್ತೆ, ಅಲ್ಲಿ ಒಂಚೂರು ಡೆವಲಪ್ಮೆಂಟು ಆಗುತ್ತೆ, ಅಲ್ಲಿರೋ ಬರಡು ಭೂಮಿಗಳೆಲ್ಲ ಒಂಚೂರು ಏನೋ ಒಂದು ವ್ಯವಸ್ಥಿತವಾಗಿ ಉದ್ಧಾರ ಆಗುತ್ತೆ. ನಾಳೆ ದಿನ ನಿಮ್ಗೆ 4 ಜನ ಓಟ್ ಕೇಳೋಕೆ ಹೋದ್ರು ಮರ್ಯಾದೆ ಕೊಟ್ಟು ಹಾಕ್ತಾರೆ. ನೀವು ಬರೀ ಇಲ್ಲಿ ಲೂಟಿ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ ಯಾವುದೂ ವ್ಯವಸ್ಥಿತವಾಗಿ ಆಗಲ್ಲ. ಅಲ್ಲಿ ಲೂಟಿ ಮಾಡೋಕ್ಕಾಗಲ್ವಾ ಸರ್? ಅಲ್ಲಿ ಏನಿದೆ ಮೇಡಮ್, ಬರಡು ಭೂಮಿ ಅಲ್ಲ ಇವ್ರಿಗೆ. ಅಲ್ಲಿ 1 ರೂಪಾಯಿನೂ ಊಟಲ್ವಲ್ಲ ಇವ್ರಿಗೆ. ಇವ್ರೇನೋ ಇಲ್ಲಿ ಮಾಡೋ ಡೆವಲಪ್ಮೆಂಟ್ನ 10%, 1% ಅಲ್ಲಿ ಮಾಡಿದ್ರೆ ಜನಕ್ಕೂ ಉದ್ಧಾರ ಆಗುತ್ತೆ, ಜನಕ್ಕೂ ಹೆಲ್ಪ್ ಆಗುತ್ತೆ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೂ ಇಲ್ಲಿ ಟ್ರೈನ್ ವ್ಯವಸ್ಥೆ ಇಲ್ಲ ಮೇಡಮ್. ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ, ಬೆಂಗಳೂರು ಬರಬೇಕಾದ್ರೆ ಇರೋ 2 ಟ್ರೈನ್ಗಳು, ಅದಕ್ಕೆ ಟಿಕೆಟ್ ನೋಡಿದರೆ 3 ತಿಂಗಳು ಮುಂಚೆನೇ ಬುಕ್ ಆಗಿರ್ತವೆ. ಜನರಲ್ ಬೋಗಿಲಿ ಕೂತ್ಕೊಂಡು ಬರ್ತಾರೆ. ಅವ್ರ ಪರಿಸ್ಥಿತಿ ಹೆಂಗಿರೋಕ್ಕೆ ತಾನೇ ಬರೋದು ಇಲ್ಲಿಗೆ ಅವರು. ಅದನ್ನು ನೀವು ಪ್ರಾಪರಾಗಿ ಮಾಡಿದ್ರೆ ಅವರೇ ಇಲ್ಲಿಗೆ ಬರ್ತಾರೆ, ಊರು ಬಿಟ್ಟು ಊರಿಗೆ. ಅವ್ರು ಏನು ಮಾಡ್ತಾ ಇದ್ರು ಗೊತ್ತಾ? ಬೆಂಗಳೂರನ್ನ ದೊಡ್ಡದು ಮಾಡಬೇಕು ಅಂತ ಮಾಡ್ತಾ ಇದ್ದಾರೆ. ಈಗ ಆ ಕಡೆ ಕರ್ನಾಟಕದಲ್ಲಿ ಅಲ್ಲಲ್ಲ, ಈಗ ಮಹಾರಾಷ್ಟ್ರದಲ್ಲಿ ನೋಡಿ, ಪುಣೆನೂ ದೊಡ್ಡದು ಮಾಡಿದ್ರು. ಅಲ್ಲಿ ವ್ಯವಸ್ಥೆ ಹೆಂಗೆ ಮಾಡಿದ್ದಾರೆ? ಕ್ಯಾಪಿಟಲ್ ಸಿಟಿನ ಬರೀ ಮುಂಬೈ ಒಂದು ಮಾತ್ರ ಹಿಡ್ಕೊಂಡು ಕೂತಿದ್ದಾರೆ ಅವರು. ಮುಂಬೈ ಎಷ್ಟರ ಮಟ್ಟಕ್ಕೆ ಮಾಡ್ಬೇಕು ಅಷ್ಟರ ಮಟ್ಟಕ್ಕೆ ಮುಂಬೈ ಎಕ್ಸ್ಪೆಂಡ್ ಮಾಡಿದ್ದಾರೆ. ಪುಣೆನೂ ಮಾಡಿದ್ರು, ಇಂಡಸ್ಟ್ರಿಯಲ್ ಆಗಲಿ, ಸಾಫ್ಟ್ವೇರ್ದಾಗಲಿ ಎಲ್ಲನೂ ಆಗಲಿ. ಇದು ಮಾಡಬೇಕು ಉತ್ತರ ಕರ್ನಾಟಕಕ್ಕೆ. ನೀವು ಅಲ್ಲೂ ಇಂಡಸ್ಟ್ರಿಯಲ್ ಕೊಡಬೇಕು. ಅಲ್ಲಿರೋ ಟೆಕ್ಸ್ಟೈಲ್ಗಳನ್ನ ಸ್ಯಾಂಕ್ಷನ್ ಆಗಿರೋದನ್ನ ಇವರು ಉಳಿಸ್ಕೊಳಕ್ಕಾಗಿಲ್ಲ. ಇವ್ರು ಹಣೆ ಬರೋಕ್ಕೆ ಇಲ್ಲಿ ಸಭೆಯಲ್ಲಿ ಕೂತು ಮಾತಾಡ್ತಾರೆ, ವಿಧಾನಸಭೆಯಲ್ಲಿ ಮಾತಾಡ್ದಂಗೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಆವಾಗ ನಿಮ್ದು ಇದನ್ನು ಒಪ್ತೀವಿ ನಾವು. ಜನಗಳಿಗೆ ವ್ಯವಸ್ಥಿತವಾಗಿ ಯಾವುದೂ ಸವಲತ್ತು ಸಿಗ್ತಿಲ್ಲ ಮೇಡಮ್. ಇವ್ರು ಏನೇ ಮಾಡೋದಿದ್ರು ಉತ್ತರ ಕರ್ನಾಟಕ ಮಾಡಲಿ. 4 ಜನ ಇವ್ರನ್ನ ನೆನೆಸ್ಕೊತಾರೆ. ಬಿಟ್ಟು ಉತ್ತರ ಕನ್ನಡಕ್ಕೆ ಬರಲಿ ಅಂತೀರಾ ನೀವು? ಮಾಡಬೇಕು ಉತ್ತರ ಕರ್ನಾಟಕಕ್ಕೆ. ಯಾಕೆ 371 ಮಾಡಿರೋ ದಿನಕ್ಕೆ ಹಿಂದುಳಿದವರು ಉದ್ಧಾರ ಆಗಲಿ ಅಂತ ಮಾಡಿರೋದು. ಇವ್ರೇನು ಮಾಡ್ತಾವ್ರೆ? ಅದು ಜಾರಿಯಾಗಿ 11-12 ವರ್ಷ ರನ್ನಿಂಗ್. ಈಗ ಪ್ರತಿ ವರ್ಷ ಹೋಗ್ತಾರೆ, ಫ್ಲ್ಯಾಗ್ ಇದು ಮಾಡ್ತಾರೆ, ಬರ್ತಾರೆ. ಎಲ್ಲ ಶೋ ಅಪ್ಗೆ ಮಾಡಿರೋದು ಇದು ಅಷ್ಟೇ. ಉದ್ಧಾರ ಮಾಡೋಕ್ಕಂತೂ ಏನೂ ಮಾಡಿಲ್ಲ ಇವರು. ಖರ್ಗೆ ಅವರು ಹೇಳ್ತಾರೆ ನಾನು ಮಾಡಿದ್ದು ಅಂತ. ಮಾಡಿರೋದು ವೈಜನಾಥ್ ಪಾಟೀಲ್ ಅವರು. ಅವ್ರು ಮಾಡಿರೋದು ತೀರ್ಕೊಂಡು ಹೋದ್ರೆ ಅವ್ರು ಏನು ಯಾವುದಕ್ಕೂ ಶೋ ಅಪ್ ಮಾಡ್ಕೊಂಡು ಬರಲಿಲ್ಲ ಅವರು. ಅವ್ರು ಬೀದಿಗಿಳಿದು ಹೋರಾಟ ಮಾಡ್ಕೊಂಡು ಮಾಡಿದ್ರು 4 ಜನಕ್ಕೆ ಉದ್ಧಾರ ಆಗಲಿ ಅಂತ. ಇವರು ಮುಂದೆ ನಿಂತು ಅದನ್ನು ವಹಿಸ್ಕೊಂಡು ಎಕ್ಸ್ಪೆಂಡ್ ಮಾಡಿ ಉದ್ಧಾರ ಮಾಡೋದು ಲೆಕ್ಕದಲ್ಲಿ ಮಾಡ್ಬೇಕು ಇವರು. ಅದನ್ನು ಮಾಡ್ತಾ ಇಲ್ಲ ಇವ್ರು ಯಾರೂ. ಮಾಡಬೇಕು. ನೀವು ಎಲ್ಲನೂ ತಂದು ಅಲ್ಲಿಗೆ ಹಾಕ್ರಿ ಅಂತ ನಾವು ಹೇಳ್ತಾ ಇಲ್ಲ. 10ರಲ್ಲಿ 2% ಆದರೂ ನೀವು ಅಲ್ಲಿಗೆ ಕೊಡ್ಬೇಕು ತಾನೆ. ಜನ ಉದ್ಧಾರ ಆಗಬೇಕು, ಜನದ ಕಷ್ಟ ನೀವು ಕೇಳ್ತೀರಪ್ಪ, ಅದು ಮಾಡಬೇಕು. ಅದನ್ನು ಮಾಡಲ್ಲ ನೀವು. ನಿಮಗೇನು ನಿಮ್ಮ ಪ್ರಾಪರ್ಟಿ ಬೆಳಿಬೇಕು, ಅಕ್ಕಪಕ್ಕ ನಿಮ್ಮ ಪ್ರಾಪರ್ಟಿಗಳಿರ್ತವೆ, ಅದನ್ನು ಬಿಡದಿ ಹೆಸರಲ್ಲಿ ಅದೊಂದು ಲ್ಯಾಂಡ್ ಮಾಫಿಯಾ ಅದು ಅಷ್ಟೇ, ರಿಯಲ್ ಎಸ್ಟೇಟು. ಈಗ ತೊಗೊಂಡಿರೋ ಜಮೀನಿಗೆ ಅವರು ರೈತರ ಹತ್ರ 2 ಕೋಟಿಗೆ ಮಾತಾಡೋರಂತೆ. ಇನ್ನು ಅದನ್ನು 7 ಕೋಟಿಗೆ ಸರ್ಕಾರದ ಲೆಕ್ಕದಲ್ಲಿ ಆಗೈತೆ. ಇನ್ನು 10 ಕೋಟಿಗೆ ಆಗುತ್ತೆ. ಒಂದು ಸೈಟ್ ವ್ಯಾಲ್ಯೂ 1 ಕೋಟಿಗೆ ಹೋಗುತ್ತೆ. ಅಲ್ಲಿ 90,000 ಕೋಟಿ ಆಗುತ್ತೆ ಅಲ್ಲಿಗೆ, ಇವ್ರು ಹಾಕಿರೋ ಲೆಕ್ಕಕ್ಕೆ ನೋಡಿದರೆ. ಇಲ್ಲಿರೋ ರೈತರು ಬಾಯಿಗೆ ಮಣ್ಣು ಹಾಕ್ತವ್ರೆ, ಆ ಕಡೆ ಇರೋರಿಗಂತೂ ಮಣ್ಣಲ್ಲಿ ಹಾಕಿ ಮುಚ್ಚಿಬಿಟ್ಟವ್ರೆ ಅಷ್ಟೇ. ವ್ಯವಸ್ಥಿತವಾಗಿ ಮುಚ್ಚಾಕವ್ರೆ ಅಷ್ಟೇ, ಏನೂ ಇಲ್ಲ ಇಲ್ಲಿ. ಒಟ್ಟಿನಲ್ಲಿ ಇವ್ರು ಯಾರನ್ನೂ ಉದ್ಧಾರ ಮಾಡಲ್ಲ ಮೇಡಮ್ ಅಷ್ಟೇ. ಏನು BBMP ಎಲೆಕ್ಷನ್ ಬರ್ತೈತೆ, ಒಂದು ಸ್ವಲ್ಪ ಮತ್ತೆ ಏನಾದರೂ ಮಾಡಬೇಕಲ್ಲ. ಈಗ ನಾವು BBMPಯಲ್ಲಿ ಸವಲತ್ತು ಕೊಟ್ಟಿದ್ದೀವಿ, ಫುಟ್ಪಾತ್ನಲ್ಲೆಲ್ಲ ಕ್ಲಿಯರ್ ಮಾಡಿದ್ದೀವಿ, ರೋಡ್ ಮಾಡ್ತಾಯಿದ್ದೀವಿ. ಅಲ್ಲಲ್ಲಿ ಪ್ಯಾಚಪ್ ಮಾಡ್ತಾರೆ ಅಷ್ಟೇ. ಕಂಪ್ಲೀಟ್ ರೋಡ್ ವರ್ಕ್ ಯಾವುದೂ ಮಾಡಲ್ಲ ಇವರು. ಅದನ್ನೇ ಮಾಡೋದು ಇವರು. ಫುಟ್ಪಾತಲ್ಲಿ ಹೋಗಿ ನಡ್ಕೊಂಡು ಓಡ್ಬೇಕಂದ್ರೆ ಜಾಗ ಇಲ್ಲ ಮೇಡಮ್ ಇಲ್ಲಿ. ಆ ಫೋರ್ಟ್ ರೋಡ್ ನೋಡಿ ನೀವು,
ಎಲ್ಲ ಪೂರ್ತಿ ಅವರೇ ಇರೋದು. ಓಡಾಡೋರು ಎಲ್ಲಿ ಓಡಾಡ್ತಾರೆ, ರೋಡಲ್ಲಿ ಓಡಾಡ್ತಾರೆ. ಇನ್ನು ಹೋಗೋರು ವೆಹಿಕಲಲ್ಲಿ ಹೋಗೋರು ನಮ್ಮ ಹತ್ರ ಏನು ಮಾಡ್ಬೇಕು, ಹೋಗೋರನ್ನ ಗುದ್ಕೊಂಡು ಹೋಗೋಕ್ಕಾಗತ್ತೆ. ಇನ್ನೇನಾಗತ್ತೆ ಹೇಳಿ? ತಪ್ಪು ನಮ್ಮದು ಇರಲ್ಲ, ಅವ್ರದ್ದು ಇರಲ್ಲ, ಸರ್ಕಾರದ್ದೇ ಇಲ್ಲ. ಎಲ್ಲನೂ ವ್ಯವಸ್ಥಿತವಾಗಿ ಇಲ್ಲ ಮೇಡಮ್ ಯಾವುದೂ. ಇವ್ರು ಮಾಡ್ಕೊಂಡು ಹೋಗ್ತಾರಂತಾರೆ ಡಿ ಕೆ ಶಿ ಸಾಹೇಬ್ರು. ನೋಡಬೇಕು ಮೇಡಮ್, ಹೇಳ್ತವ್ರೆ, ಸ್ಟ್ರಾಂಗಾಗಿ ಹೇಳ್ತವ್ರೆ, ಅದನ್ನು ಸ್ಟ್ರಾಂಗಾಗಿ ಇಂಪ್ಲಿಮೆಂಟ್ ಮಾಡಬೇಕು. ಹೇಳ್ಕೊಂಡೋದ್ರೆ ಪೇಪರ್ ವರ್ಕ್ ಆದರೆ ಯಾವುದು ಕೆಲಸ ಆಗಲ್ಲ. ಫೀಲ್ಡಲ್ಲಿ ಇಳಿದು ಅದೇನಿದೆ ರೈಟಾಗಿ ಆ್ಯಕ್ಷನ್ ತೊಗೊಂಡು ಪ್ರಾಪರಾಗಿ ಮಾಡಬೇಕು. 4 ಜನಕ್ಕೆ ಒಳ್ಳೇದಾಗೆ ಮಾಡಬೇಕು. ಸುಮ್ಮನೆ ದೌಲತ್ತಲ್ಲಿ ಮಾಡ್ಕೊಂಡು ಹೋದ್ರೆ ಯಾವುದೂ ಆಗಲ್ಲ ಮೇಡಮ್. ಓಕೆ ಸರ್. ಅದ್ರ ಜೊತೆಗೆ ಉತ್ತರ ಕರ್ನಾಟಕದವ್ರ ಜೊತೆಗೂ ಒಂದು ಅವ್ರಿಗೆ ಏನಿದೆ ಒಂದು ಸ್ವಲ್ಪ ಸವಲತ್ತನ್ನ ನೋಡಿಕೊಂಡು ಅವ್ರ ಕಡೆನೂ ಒಂಚೂರು ಕಣ್ಣಾಯಿಸಿದ್ರೆ ಏನಾದರೂ ಒಂದು 10%ಅಲ್ಲಿ 1% ಚೇಂಜಸ್ ಕಾಣ್ಬೋದು ಅಷ್ಟೇ.